ಯುದ್ಧ ದಿನೇ ದಿನೇ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಲವು ದೇಶಗಳನ್ನ ಈ ಗಲ್ಫ್ ಯುದ್ಧ ವ್ಯಾಪಿಸಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕನ್ ಸಬ್ಮರೀನ್ ದಾಳಿ ಮಾಡಿರತಕ್ಕಂಥದ್ದು. ಸಮುದ್ರದಲ್ಲೇ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಮೃತಪಟ್ಟಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿದ್ದಂತಹ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕನ್ಯಾಕುಮಾರಿಯಿಂದ 370 ಕಿಲೋಮೀಟರ್ ಅಷ್ಟೇ ಇರೋದು. ಬಹಳ ದೂರ ಏನೂ ಇಲ್ಲ. ಬಹಳ ಹತ್ತಿರದಲ್ಲಿದೆ ಕನ್ಯಾಕುಮಾರಿಯಿಂದ ಈ ಘಟನೆ ನಡೆದಿರತಕ್ಕಂಥದ್ದು. 180 ಮಂದಿ ಇದ್ದಂತಹ ಹಡಗು 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆ 30 ಮಂದಿಯನ್ನ ರಕ್ಷಿಸಿದೆ. ಸಮುದ್ರಕ್ಕೆ ಹಾರಿದಂತಹ 30 ಮಂದಿಯನ್ನ ಶ್ರೀಲಂಕಾ ನೌಕಾಪಡೆ ರಕ್ಷಣೆ ಮಾಡಿದೆ. ಇರಾನ್ನ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿ ಮಾಡಿರತಕ್ಕಂಥದ್ದು. ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲೂ ಕೂಡ ಅಮೆರಿಕ ಇರಾನ್ ಸಂಘರ್ಷ ಪ್ರತಿಧ್ವನಿಸ್ತಾ ಇದೆ. ಸಮುದ್ರದಲ್ಲಿ ಇರಾನ್ ಯೋಧರ ಮೃತದೇಹಗಳು ಪತ್ತೆಯಾಗಿದೆ. ಯುದ್ಧದ ಭೀಕರತೆಯನ್ನ ನೋಡ್ತಾ ಇದೀವಿ. ದಿನೇ ದಿನೇ ಇದೇನು ಒಂದೆರಡು ದಿನದಲ್ಲಿ ಮುಗಿಬಹುದು ಅಂತಿದ್ದು ದಿನೇ ದಿನೇ ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಇದೀಗ ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಜನರನ್ನ ಅಮೆರಿಕದ ಸಬ್ಮೆರಿನ್ ದಾಳಿ ಮಾಡಿ ಹತರನ್ನಾಗಿಸಿದೆ. ಇದು ಬಹಳ ದೂರ ಏನಿಲ್ಲ. ನಮ್ಮ ಭಾರತದ ಕನ್ಯಾಕುಮಾರಿಯಿಂದ 300-400 ಕಿಲೋಮೀಟರ್ಗಳಷ್ಟೇ ದೂರ ಇರೋದು. ಸೊ ಬಹಳ ದೂರ ಇಲ್ಲ. ಗಲ್ಫ್ ಮಹಾಯುದ್ಧ ಹೇಗೆ ಬೇರೆ ಬೇರೆ ರಾಷ್ಟ್ರಗಳನ್ನ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದನ್ನು ಗಮನಿಸಬಹುದು. ಸಿರಿಯಾ ಇರಬಹುದು, ಬಹರೇನ್ ಇರಬಹುದು, ದುಬೈ ಇರಬಹುದು, ಅದೆಲ್ಲದರ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ನಿರಂತರ ದಾಳಿಯೂ ಕೂಡ ಮುಂದುವರೆದಿದೆ. ಎಲ್ಲೂ ಕೂಡ ಇರಾನ್ ಹಿಮ್ಮೆಟ್ಟಿತಾ ಇಲ್ಲ. ಮತ್ತೊಂದು ಕಡೆ ಅಮೆರಿಕ ಕೂಡ ಇರಾನ್ ಪಡೆಗಳನ್ನ ಧೂಳೀಪಟ ಮಾಡ್ತಾ ಇದೆ. ಯುದ್ಧ ದಿನೇ ದಿನೇ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಲವು ದೇಶಗಳನ್ನ ಈ ಗಲ್ಫ್ ಯುದ್ಧ ವ್ಯಾಪಿಸಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕನ್ ಸಬ್ಮರೀನ್ ದಾಳಿ ಮಾಡಿರತಕ್ಕಂಥದ್ದು. ಸಮುದ್ರದಲ್ಲೇ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಮೃತಪಟ್ಟಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿದ್ದಂತಹ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕನ್ಯಾಕುಮಾರಿಯಿಂದ 370 ಕಿಲೋಮೀಟರ್ ಅಷ್ಟೇ ಇರೋದು. ಬಹಳ ದೂರ ಏನೂ ಇಲ್ಲ. ಬಹಳ ಹತ್ತಿರದಲ್ಲಿದೆ ಕನ್ಯಾಕುಮಾರಿಯಿಂದ ಈ ಘಟನೆ ನಡೆದಿರತಕ್ಕಂಥದ್ದು. 180 ಮಂದಿ ಇದ್ದಂತಹ ಹಡಗು 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆ 30 ಮಂದಿಯನ್ನ ರಕ್ಷಿಸಿದೆ. ಸಮುದ್ರಕ್ಕೆ ಹಾರಿದಂತಹ 30 ಮಂದಿಯನ್ನ ಶ್ರೀಲಂಕಾ ನೌಕಾಪಡೆ ರಕ್ಷಣೆ ಮಾಡಿದೆ. ಇರಾನ್ನ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿ ಮಾಡಿರತಕ್ಕಂಥದ್ದು. ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲೂ ಕೂಡ ಅಮೆರಿಕ ಇರಾನ್ ಸಂಘರ್ಷ ಪ್ರತಿಧ್ವನಿಸ್ತಾ ಇದೆ. ಸಮುದ್ರದಲ್ಲಿ ಇರಾನ್ ಯೋಧರ ಮೃತದೇಹಗಳು ಪತ್ತೆಯಾಗಿದೆ. ಯುದ್ಧದ ಭೀಕರತೆಯನ್ನ ನೋಡ್ತಾ ಇದೀವಿ. ದಿನೇ ದಿನೇ ಇದೇನು ಒಂದೆರಡು ದಿನದಲ್ಲಿ ಮುಗಿಬಹುದು ಅಂತಿದ್ದು ದಿನೇ ದಿನೇ ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಇದೀಗ ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಜನರನ್ನ ಅಮೆರಿಕದ ಸಬ್ಮೆರಿನ್ ದಾಳಿ ಮಾಡಿ ಹತರನ್ನಾಗಿಸಿದೆ. ಇದು ಬಹಳ ದೂರ ಏನಿಲ್ಲ. ನಮ್ಮ ಭಾರತದ ಕನ್ಯಾಕುಮಾರಿಯಿಂದ 300-400 ಕಿಲೋಮೀಟರ್ಗಳಷ್ಟೇ ದೂರ ಇರೋದು. ಸೊ ಬಹಳ ದೂರ ಇಲ್ಲ. ಗಲ್ಫ್ ಮಹಾಯುದ್ಧ ಹೇಗೆ ಬೇರೆ ಬೇರೆ ರಾಷ್ಟ್ರಗಳನ್ನ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದನ್ನು ಗಮನಿಸಬಹುದು. ಸಿರಿಯಾ ಇರಬಹುದು, ಬಹರೇನ್ ಇರಬಹುದು, ದುಬೈ ಇರಬಹುದು, ಅದೆಲ್ಲದರ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ನಿರಂತರ ದಾಳಿಯೂ ಕೂಡ ಮುಂದುವರೆದಿದೆ. ಎಲ್ಲೂ ಕೂಡ ಇರಾನ್ ಹಿಮ್ಮೆಟ್ಟಿತಾ ಇಲ್ಲ. ಮತ್ತೊಂದು ಕಡೆ ಅಮೆರಿಕ ಕೂಡ ಇರಾನ್ ಪಡೆಗಳನ್ನ ಧೂಳೀಪಟ ಮಾಡ್ತಾ ಇದೆ. ಯುದ್ಧ ದಿನೇ ದಿನೇ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಲವು ದೇಶಗಳನ್ನ ಈ ಗಲ್ಫ್ ಯುದ್ಧ ವ್ಯಾಪಿಸಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕನ್ ಸಬ್ಮರೀನ್ ದಾಳಿ ಮಾಡಿರತಕ್ಕಂಥದ್ದು. ಸಮುದ್ರದಲ್ಲೇ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಮೃತಪಟ್ಟಿದ್ದಾರೆ.
ಹಿಂದೂ ಮಹಾಸಾಗರದಲ್ಲಿದ್ದಂತಹ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕನ್ಯಾಕುಮಾರಿಯಿಂದ 370 ಕಿಲೋಮೀಟರ್ ಅಷ್ಟೇ ಇರೋದು. ಬಹಳ ದೂರ ಏನೂ ಇಲ್ಲ. ಬಹಳ ಹತ್ತಿರದಲ್ಲಿದೆ ಕನ್ಯಾಕುಮಾರಿಯಿಂದ ಈ ಘಟನೆ ನಡೆದಿರತಕ್ಕಂಥದ್ದು. 180 ಮಂದಿ ಇದ್ದಂತಹ ಹಡಗು 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆ 30 ಮಂದಿಯನ್ನ ರಕ್ಷಿಸಿದೆ. ಸಮುದ್ರಕ್ಕೆ ಹಾರಿದಂತಹ 30 ಮಂದಿಯನ್ನ ಶ್ರೀಲಂಕಾ ನೌಕಾಪಡೆ ರಕ್ಷಣೆ ಮಾಡಿದೆ. ಇರಾನ್ನ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿ ಮಾಡಿರ್ತಕ್ಕಂಥದ್ದು. ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲೂ ಕೂಡ ಅಮೆರಿಕ ಇರಾನ್ ಸಂಘರ್ಷ ಪ್ರತಿಧ್ವನಿಸ್ತಾ ಇದೆ. ಸಮುದ್ರದಲ್ಲಿ ಇರಾನ್ ಯೋಧರ ಮೃತದೇಹಗಳು ಪತ್ತೆಯಾಗಿದೆ. ಯುದ್ಧದ ಭೀಕರತೆಯನ್ನ ನೋಡ್ತಾ ಇದೀವಿ. ದಿನೇ ದಿನೇ ಇದೇನು ಒಂದೆರಡು ದಿನದಲ್ಲಿ ಮುಗಿಬಹುದು ಅಂತಿದ್ದು ದಿನೇ ದಿನೇ ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಇದೀಗ ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಜನರನ್ನ ಅಮೆರಿಕದ ಸಬ್ಮೆರಿನ್ ದಾಳಿ ಮಾಡಿ ಹತರನ್ನಾಗಿಸಿದೆ. ಇದು ಬಹಳ ದೂರ ಏನಿಲ್ಲ. ನಮ್ಮ ಭಾರತದ ಕನ್ಯಾಕುಮಾರಿಯಿಂದ 300-400 ಕಿಲೋಮೀಟರ್ಗಳಷ್ಟೇ ದೂರ ಇರೋದು. ಸೊ ಬಹಳ ದೂರ ಇಲ್ಲ. ಗಲ್ಫ್ ಮಹಾಯುದ್ಧ ಹೇಗೆ ಬೇರೆ ಬೇರೆ ರಾಷ್ಟ್ರಗಳನ್ನ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದನ್ನ ಗಮನಿಸಬಹುದು. ಸಿರಿಯಾ ಇರಬಹುದು, ಬಹ್ರೇನ್ ಇರಬಹುದು, ದುಬೈ ಇರಬಹುದು, ಅದೆಲ್ಲದರ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ನ ನಿರಂತರ ದಾಳಿಯೂ ಕೂಡ ಮುಂದುವರೆದಿದೆ. ಎಲ್ಲೂ ಕೂಡ ಇರಾನ್ ಹಿಮ್ಮೆಟ್ಟಿತಾ ಇಲ್ಲ. ಮತ್ತೊಂದು ಕಡೆ ಅಮೆರಿಕ ಕೂಡ ಇರಾನ್ ಪಡೆಗಳನ್ನ ಧೂಳೀಪಟ ಮಾಡ್ತಾ ಇದೆ. ಯುದ್ಧ ದಿನೇ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹಲವು ದೇಶಗಳನ್ನ ಈ ಗಲ್ಫ್ ಯುದ್ಧ ವ್ಯಾಪಿಸಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕನ್ ಸಬ್ಮರೀನ್ ದಾಳಿ ಮಾಡಿರ್ತಕ್ಕಂಥದ್ದು. ಸಮುದ್ರದಲ್ಲೇ ಸಾಕಷ್ಟು ಮಂದಿ ಮೃತಪಟ್ಟಿದ್ದಾರೆ. ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ ಹಡಗಿನಲ್ಲಿದ್ದಂತಹ ಕನಿಷ್ಠ 87 ಮಂದಿ ಮೃತಪಟ್ಟಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿದ್ದಂತಹ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕನ್ಯಾಕುಮಾರಿಯಿಂದ 370 ಕಿಲೋಮೀಟರ್ ಅಷ್ಟೇ ಇರೋದು. ಬಹಳ ದೂರ ಏನೂ ಇಲ್ಲ. ಬಹಳ ಹತ್ತಿರದಲ್ಲಿದೆ ಕನ್ಯಾಕುಮಾರಿಯಿಂದ ಈ ಘಟನೆ ನಡೆದಿರತಕ್ಕಂಥದ್ದು. 180 ಮಂದಿ ಇದ್ದಂತಹ ಹಡಗು 30 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾ ನೌಕಾಪಡೆ 30 ಮಂದಿಯನ್ನ ರಕ್ಷಿಸಿದೆ. ಸಮುದ್ರಕ್ಕೆ ಹಾರಿದಂತಹ 30 ಮಂದಿಯನ್ನ ಶ್ರೀಲಂಕಾ ನೌಕಾಪಡೆ ರಕ್ಷಣೆ ಮಾಡಿದೆ. ಇರಾನ್ನ ಹಡಗಿನ ಮೇಲೆ ಅಮೆರಿಕ ಸಬ್ಮರೀನ್ ದಾಳಿ ಮಾಡಿರ್ತಕ್ಕಂಥದ್ದು. ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಹಿಂದೂ ಮಹಾಸಾಗರದಲ್ಲೂ ಕೂಡ ಅಮೆರಿಕ ಇರಾನ್ ಸಂಘರ್ಷ ಪ್ರತಿಧ್ವನಿಸ್ತಾ ಇದೆ. ಸಮುದ್ರದಲ್ಲಿ ಇರಾನ್ ಯೋಧರ ಮೃತದೇಹಗಳು ಪತ್ತೆಯಾಗಿದೆ. ಯುದ್ಧದ ಭೀಕರತೆಯನ್ನ ನೋಡ್ತಾ ಇದೀವಿ. ದಿನೇ ದಿನೇ ಇದೇನು ಒಂದೆರಡು ದಿನದಲ್ಲಿ ಮುಗಿಬಹುದು ಅಂತಿದ್ದು ದಿನೇ ದಿನೇ ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಇದೀಗ ಇರಾನ್ ಹಡಗಿನಲ್ಲಿ ಇದ್ದಂತಹ 87 ಜನರನ್ನ ಅಮೆರಿಕದ ಸಬ್ಮೆರಿನ್ ದಾಳಿ ಮಾಡಿ ಹತರನ್ನಾಗಿಸಿದೆ. ಇದು ಬಹಳ ದೂರ ಏನಿಲ್ಲ. ನಮ್ಮ ಭಾರತದ ಕನ್ಯಾಕುಮಾರಿಯಿಂದ 300-400 ಕಿಲೋಮೀಟರ್ಗಳಷ್ಟೇ ದೂರ ಇರೋದು. ಸೊ ಬಹಳ ದೂರ ಇಲ್ಲ. ಗಲ್ಫ್ ಮಹಾಯುದ್ಧ ಹೇಗೆ ಬೇರೆ ಬೇರೆ ರಾಷ್ಟ್ರಗಳನ್ನ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದನ್ನ ಗಮನಿಸಬಹುದು. ಸಿರಿಯಾ ಇರಬಹುದು, ಬಹ್ರೇನ್ ಇರಬಹುದು, ದುಬೈ ಇರಬಹುದು, ಅದೆಲ್ಲದರ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ನ ನಿರಂತರ ದಾಳಿಯೂ ಕೂಡ ಮುಂದುವರೆದಿದೆ. ಎಲ್ಲೂ ಕೂಡ ಇರಾನ್ ಹಿಮ್ಮೆಟ್ಟಿತಾ ಇಲ್ಲ. ಮತ್ತೊಂದು ಕಡೆ ಅಮೆರಿಕ ಕೂಡ ಇರಾನ್ ಪಡೆಗಳನ್ನ ಧೂಳೀಪಟ ಮಾಡ್ತಾ ಇದೆ.